ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಮತ್ತೊಂದು ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿಯ 7ನೇ ತರಗತಿ ಪಾಠ ನಿಮಗೋಸ್ಕರ ತಂದಿದ್ದೇನೆ. ಅದೇನೇ ಅಧ್ಯಾಯ 21 ಪೌರನೀತಿ ಭಾಗದಲ್ಲಿ ನ್ಯಾಯಾಂಗದ ವಿಚಾರವನ್ನು ಮಾತಾಡ್ತಾ ಇದ್ದೀರಿ. ಸ್ನೇಹಿತರೆ, ಇದುವರೆಗೂ ಕೂಡ ಅತ್ಯುತ್ತಮ ಪಠ್ಯಪುಸ್ತಕ ಸರಣಿಗಳು ಬರ್ತಾ ಇದೆ, ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಾ ತಾವೆಲ್ಲರೂ ಕೂಡ. ಹಾಗೆಯೇ ಒಂದು ಒಳ್ಳೆ ಲೈಕ್ ಕೂಡ ಕೊಡ್ತಾ ಇದ್ದೀರಾ, ಅದನ್ನು ಹಾಗೆ ಮುಂದುವರಿಸಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ, ಇವತ್ತಿನ ಪಾಠದಲ್ಲಿ ತುಂಬಾ ವಿಚಾರಗಳನ್ನು ತಿಳ್ಕೊಳ್ಳೋದಿದೆ. ಆದರೆ ನಿಮಗದು ಶಾರ್ಟ್ಕಟ್ ಲೆವೆಲಲ್ಲಿ ಎಷ್ಟು ತಿಳ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ವಿಚಾರಗಳನ್ನು ಈ ಒಂದು ಪಾಠದಲ್ಲಿ ನಾನು ನಿಮಗೋಸ್ಕರ ವಿಶ್ಲೇಷಣೆ ಮಾಡಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ನ್ಯಾಯಾಂಗದ ಈ ವಿಶೇಷವಾಗಿರ್ತಕ್ಕಂಥ ಒಂದು ಚಿತ್ರ. ಭಾರತದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಕಾನೂನು ವ್ಯವಸ್ಥೆಗಳನ್ನು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇರುವಂತಹ ಒಂದು ಶಕ್ತಿ ಕೇಂದ್ರ ಅಂತ ಕರಿಬೋದು. ಓಕೆ, ಹಾಗಾಗಿ ಭಾರತದ ನ್ಯಾಯಾಂಗ ನವದೆಹಲಿಯಲ್ಲಿರ್ತಕ್ಕಂಥದ್ದು. ಇದು ರಚನೆ ಆಗಿದ್ದು 1954-58 ಕಾಲಕ್ಕೆ ಈ ಕಟ್ಟಡ ರೆಡಿಯಾಗುತ್ತೆ. ಆಗಿನ ಕಾಲಕ್ಕೆ ಈ ಕಟ್ಟಡದ ವಾಸ್ತುಶಿಲ್ಪಿಯಾಗಿದ್ದವರೇ ಗಣೇಶ್ ಬಿಖಾಜಿ ಡಿಯೋಲಾಲಿಕರ್ ಅಂಥೇಳಿ. ಈ ಗಣೇಶ್ ಅವರು ಅತ್ಯುತ್ತಮವಾಗಿರ್ತಕ್ಕಂಥ ಈ ಶೈಲಿಯ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡ್ತಾರೆ. ವಾಸ್ತುಶೈಲಿಯಾಗಿ ಇವರು ಇಂಡೋ ಬ್ರಿಟಿಷ್ ಮಾದರಿಯನ್ನು ಅಳವಡಿಸಿದ್ದಾರೆ. ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ಆ ಕಾಲಕ್ಕೆ ಇಂಡೋ ಸಾರ್ಸನಿಕ್ ಶೈಲಿಗಳು ತುಂಬಾ ಜಾಸ್ತಿ ಇತ್ತು. ಬಟ್ ಇವರು ಗಣೇಶ್ ಬಿಕಾಜಿ ಡಿಯೋಲಾಲಿಕರ್ ಅವರು ಅವತ್ತಿನ ವಾಸ್ತುಶೈಲಿಯಲ್ಲಿ ಒಂದು ವಿಭಿನ್ನತೆ ತರ್ತಾರೆ. ಅದೇನೇ ಇಂಡೋ ಬ್ರಿಟಿಷ್ ಮಾದರಿಯ ವಾಸ್ತುಶಿಲ್ಪ ಕಟ್ಟಡ ಇದೆ. ತಾಯಿ ಮತ್ತು ಮಗುವಿನ ಒಂದು ಅದ್ಭುತವಾಗಿರ್ತಕ್ಕಂತಹ ವಾಸ್ತುಶಿಲ್ಪ ಮೂರ್ತಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅದು ಕೂಡ ನಿಮಗೆ ವಿಶೇಷವಾಗಿ ಕಾಣಸಿಗತ್ತೆ ಈ ನಮ್ಮ ಸುಪ್ರೀಂ ವ್ಯವಸ್ಥೆಯಲ್ಲಿ. ನೆನಪಿಟ್ಕೊಳ್ಳಿ, ಹಾಗಾಗಿ ಭಾರತಕ್ಕೆ ಅತ್ಯುತ್ತಮವಾಗಿ ಇವತ್ತು ಈ ದೇಶ ಅಭಿವೃದ್ಧಿ ಹೊಂದ್ತಾ ಇದೆ. ಅತ್ಯಂತ ಕೆಳಮಟ್ಟದ ಬಡ ವ್ಯಕ್ತಿಯೊಬ್ಬ ಈ ದೇಶದ ರಾಷ್ಟ್ರಪತಿ ಪ್ರಧಾನಿ ಹುದ್ದೆಯನ್ನೆಲ್ಲ ಅಲಂಕಾರ ಮಾಡ್ತಾನೆ ಅಂತಂದರೆ ಅದಕ್ಕೆ ಸಾಕ್ಷಿಯಾಗಿರೋದೆ ನಮ್ಮ ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಬನ್ನಿ, ಹಾಗಾದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಂದ್ರೆ ಏನು ಅಂಥೇಳಿ ತಿಳ್ಕೊಳ್ಳೋಣ. ನ್ಯಾಯಾಂಗ ವ್ಯವಸ್ಥೆ ಅಂದ್ರೇನು? ಕಾನೂನುಗಳಿಗೆ ತಕ್ಕಂತೆ ನ್ಯಾಯ ನಿರ್ಣಯ ನೀಡುವ ಪ್ರತ್ಯೇಕ ವ್ಯವಸ್ಥೆಯನ್ನು ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ. ಯಾಕೆಂದರೆ ನಮ್ಮ ಸಮಾಜವನ್ನು ಸಂಸ್ಕಾರಯುತವಾಗಿ ಅಭಿವೃದ್ಧಿ ಪಥದತ್ತ ಒಯ್ಯಬೇಕು ಅಂತಂದರೆ ಅನೇಕ ರೀತಿಯ ಗೊಂದಲಗಳು, ವಿವಾದಗಳು ಸೃಷ್ಟಿಯಾಗ್ತದೆ. ಅಂಥವು ಎಲ್ಲವಕ್ಕೂ ಕೂಡ ತೆರೆ ಎಳಿಬೇಕು ಅಂತಂದರೆ ಕಾನೂನುಗಳಿಗೆ ತಕ್ಕಂತೆ ನ್ಯಾಯ ನಿರ್ಣಯ ಮಾಡುವಂತಹ ಪ್ರತ್ಯೇಕ ವ್ಯವಸ್ಥೆ ಇಲ್ಲಿ ಬೇಕಾಗತ್ತೆ. ಅಂಥ ಒಂದು ವ್ಯವಸ್ಥೆಯನ್ನೇ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾಗಿ ಕಾನೂನು ಮತ್ತು ನ್ಯಾಯಾಂಗ ಇವೆರಡೂ ಕೂಡ ರಾಜ್ಯದ ಆಡಳಿತದ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ಇವು ನಿರ್ವಹಣೆ ಮಾಡ್ತವೆ. ಇನ್ನು ಸ್ನೇಹಿತರೆ, ಕಾನೂನುಗಳು ಹೇಗೆ ರಚನೆ ಆಗ್ತವೆ ಮತ್ತು ಅದರ ಮಹತ್ವ ಏನು ಅಂತ ಕೂಡ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ನ್ಯಾಯ ನಿರ್ಣಯ ಮಾಡುವ ಸಲುವಾಗಿ ನಮ್ಮಲ್ಲಿ ಕಾನೂನುಗಳನ್ನು ರಚನೆ ಮಾಡಲಾಯಿತು. ಬಟ್ ಈಗ ಮಾಡಲಾಯ್ತಾ ಅಂದರೆ ಇಲ್ಲ. ಭಾರತದ ಪುರಾತನ ಇತಿಹಾಸ ಕಾಲದಿಂದ ನಾವು ನೋಡ್ತಾನೆ ಬರ್ತಿದ್ದೀರಿ. ಪಂಚಮ ವ್ಯವಸ್ಥೆಗಳಿಂದ ಶುರುವಾಗಿರ್ತಕ್ಕಂಥ ಕಾನೂನು ಪರಿಪಾಲನೆಗಳು ಅವತ್ತು ಕೇವಲ ಬಾಯ್ಮಾತಿನಲ್ಲಿ ಮೌಖಿಕವಾಗಿ ಇದ್ದಂಥವು. ಆನಂತರ ದಾಖಲೆಯುತವಾಗಿ ಬರೋದಕ್ಕೆ ಶುರುವಾಯಿತು. ಬ್ರಿಟಿಷ್ ಆಡಳಿತದಲ್ಲಿ ಅಮೆಂಡ್ಮೆಂಟ್ಗಳ ಕಲ್ಚರ್ ಶುರುವಾಯಿತು, ಆ್ಯಕ್ಟ್ಗಳ ಕಲ್ಚರ್ ಶುರುವಾಯಿತು. ಆ ನಂತರದಲ್ಲಿ ಇವತ್ತು ಭಾರತದಲ್ಲಿ ಸಂವಿಧಾನ ಜಾರಿಯಾದ ಮೇಲೆ ಅತ್ಯುತ್ತಮವಾಗಿರ್ತಕ್ಕಂಥ ನ್ಯಾಯ ನಿರ್ಣಯವನ್ನು ಮಾಡುವ ಸಲುವಾಗಿಯೇ ಕಾನೂನುಗಳನ್ನು ರಚನೆ ಮಾಡಲಾಯಿತು. ಹೀಗೆ ಮಾಡಿದ್ರಿಂದ ಏನಾಗಿದೆ? ವ್ಯಕ್ತಿಯ ಬಾಹ್ಯ ನಡವಳಿಕೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಈ ನಿಯಮಗಳು ಅತ್ಯುತ್ತಮವಾಗಿರ್ತಕ್ಕಂಥ ಕಾನೂನುಗಳಾಗಿ ನಮ್ಮ ಮುಂದೆ ಇದೆ. ಹಾಗಾಗಿ ಕಾನೂನು ವ್ಯವಸ್ಥೆ ಭಾರತದಲ್ಲಿ ಅತ್ಯುತ್ತಮವಾಗಿ ಇರೋದರಿಂದ ಮತ್ತು ಉತ್ತಮವಾದ ಕಾನೂನುಗಳನ್ನು ನಾವು ರಚನೆ ಮಾಡಿಕೊಂಡಿರೋದ್ರಿಂದ ಇವತ್ತು ನಮ್ಮೆಲ್ಲರ ಶ್ರೇಯೋಭಿವೃದ್ಧಿ ಆಗ್ತಾ ಇದೆ ಅಂತ ಅಂದ್ಕೊಳ್ಬೋದು. ಸ್ನೇಹಿತರೆ, ನೆನಪಿರಲಿ, ಕಾನೂನು ರಚನೆಯ ವಿಚಾರದಲ್ಲಿಯೂ ಕೂಡ ನಾವು ತುಂಬಾ ಅತ್ಯುತ್ತಮ ವಿಚಾರಗಳನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಏನು ತಿಳ್ಕೋಬೇಕಾಗತ್ತೆ ಅಂತಂದರೆ, ಕಾನೂನುಗಳು ಅಪರಾಧ ಮತ್ತು ಅಪರಾಧಿಗಳನ್ನು ನಿಯಂತ್ರಿಸುವಂಥ ಕೆಲಸವನ್ನು ಕೂಡ ಅವು ಮಾಡ್ತವೆ. ಮತ್ತು ಸಮಾಜದಲ್ಲಿ ಶಾಂತಿ, ಶಿಸ್ತು
ಮತ್ತು ಅತ್ಯುತ್ತಮ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರ್ತವೆ. ಜೊತೆಗೆ ನಾಗರಿಕ ಹಕ್ಕುಗಳನ್ನು ಇವು ರಕ್ಷಣೆ ಮಾಡೋದ್ರ ಮುಖಾಂತರ ನಮಗೆ ಉತ್ತಮ ಸಮೃದ್ಧಯುತವಾದಂಥ ಜೀವನವನ್ನು ದೊರಕಿಸ್ಕೊಡ್ತವೆ. ಹಾಗಾಗಿ ಕಾನೂನುಗಳು ಉತ್ತಮ ಸಮಾಜಕ್ಕಾಗಿ ಅತ್ಯುತ್ತಮ ಮಹತ್ವವನ್ನು ಪಡ್ಕೊಂಡಿದೆ ಅಂತ ಕೂಡ ನಾವು ಹೇಳ್ಬೋದು. ಇನ್ನು ಸ್ನೇಹಿತರೆ, ಹಾಗಾದರೆ ಈ ನ್ಯಾಯಾಲಯಗಳ ಕಾರ್ಯಗಳೇನು ಅಂಥೇಳಿ ನಾವು ಸಿಂಪಲ್ಲಾಗಿ ತಿಳ್ಕೊಳ್ಬೋದಾದರೆ, ನ್ಯಾಯಾಂಗದ ಕಾರ್ಯಗಳಲ್ಲಿ ಬಹಳ ಮುಖ್ಯವಾಗಿ ನಮಗೆ ಸಿಗ್ತಕ್ಕಂಥ ವಿಚಾರಗಳು ಅಂತಂದರೆ, ಭಾರತದಲ್ಲಿ ಯಾವಾಗ ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಪರಿಪೂರ್ಣತೆಯಾದಂತಹ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತ ಹೊರಟುವೋ, ಆಗ ನ್ಯಾಯಾಲಯದಲ್ಲಿ ಅತ್ಯುತ್ತಮ ಕಾರ್ಯವ್ಯವಸ್ಥೆಯನ್ನು ವೃದ್ಧಿ ಮಾಡಬೇಕು ಅಂತ ನಮಗೆ ಗೊತ್ತಾಯಿತು. ಹಾಗಾಗಿನೇ ನ್ಯಾಯಾಂಗಗಳು ಶಾಸಕಾಂಗ ರೂಪಿಸಿದ ಕಾಯಿದೆಗಳನ್ನು ಅರ್ಥ ವಿವರಣೆ ಮಾಡುವಂಥ ಕೆಲಸವನ್ನು ಈ ನ್ಯಾಯಾಂಗಗಳು ಮತ್ತು ನ್ಯಾಯಾಲಯಗಳು ಮಾಡ್ತವೆ. ಓಕೆ, ಮತ್ತು ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ಯಾವುದೇ ರೀತಿಯಾದಂಥ ವಿವಾದಗಳು ಸಂಭವಿಸಿದರೆ ಅಂಥ ವಿವಾದಗಳಿಗೆ ಸೂಕ್ತವಾದ ತೀರ್ಪನ್ನು ಕೊಡೋದ್ರ ಮುಖಾಂತರ ನಮ್ಮನ್ನು ಸಂರಕ್ಷಣೆ ಮಾಡೋ ಕೆಲಸ ಕೂಡ ಮಾಡ್ತವೆ. ಇನ್ನು ಪ್ರಜೆಗಳ ಪ್ರಾಣಹಾನಿ, ಆಸ್ತಿ ಹಾನಿ, ಮರ್ಯಾದೆಗೆ ಧಕ್ಕೆ ತರುವಂಥದ್ದು ಇಂಥವೇನಾದರೂ ನಡೆದರೆ ಅವುಗಳಿಗೂ ಕೂಡ ಹಕ್ಕುಗಳನ್ನು ಚಲಾಯಿಸಿ ಅವುಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಈ ನ್ಯಾಯಾಂಗಗಳು ಮಾಡ್ತವೆ. ಇನ್ನು ನ್ಯಾಯಾಲಯಗಳು ಸಾಮಾನ್ಯವಾಗಿ ಶಾಸಕಾಂಗ ಇಲ್ಲವೇ ಕಾರ್ಯಾಂಗಗಳ ನಿಯಂತ್ರಣಕ್ಕಂತೂ ಇವು ಒಳಪಟ್ಟಿಲ್ಲ. ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಂದ ಇವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತವೆ ಮತ್ತು ಯಾವುದೇ ಪಕ್ಷಪಾತವನ್ನು ಇವು ಮಾಡೋದಿಲ್ಲ. ಇದು ನಮಗೆ ಚೆನ್ನಾಗಿ ನೆನಪಿರಬೇಕು. ಹಾಗಾಗಿ ಪ್ರಜೆಗಳ ಪ್ರಾಣ, ಆಸ್ತಿ, ಮರ್ಯಾದೆಯನ್ನು ರಕ್ಷಣೆ ಮಾಡೋದ್ರ ಜೊತೆಗೂ ಕೂಡ ಪಕ್ಷಪಾತವಿಲ್ಲದೆ ಸ್ವತಂತ್ರ ನಿರ್ಣಯವನ್ನು ಕೊಡುವಂತಹ ಒಂದು ಕಾರ್ಯವನ್ನು ಇವು ಮಾಡ್ತವೆ ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ಇಂಪಾರ್ಟೆಂಟ್ ಬರೋದೇ ನಮಗೆ ಕೇಂದ್ರ ಮಟ್ಟದಲ್ಲಿ ಸುಪ್ರೀಂ ಕೋರ್ಟು, ರಾಜ್ಯ ಮಟ್ಟದಲ್ಲಿ ನಮಗೆ ಹೈಕೋರ್ಟು, ಇನ್ನು ಹೈಕೋರ್ಟ್ನ ಕೆಳಗಡೆ ಅಧೀನ ನ್ಯಾಯಾಲಯಗಳು ಅಂತಲೂ ಕೂಡ ಬರ್ತವೆ. ಅಂದರೆ ಜಿಲ್ಲಾ ಕೋರ್ಟ್ಗಳು ಬರ್ತವೆ, ತಾಲೂಕು ಹಂತದಲ್ಲೂ ಕೂಡ ಕೋರ್ಟ್ಗಳು ಬರ್ತವೆ. ಓಕೆ, ಸಿವಿಲ್ ಆ್ಯಂಡ್ ಕ್ರಿಮಿನಲ್ಲು, ಆಮೇಲೆ ನಮಗೆ ಈ ಥರದ ವಿಭಾಗಗಳನ್ನು ಮಾಡಿಕೊಂಡು ಅಧ್ಯಯನ ಮಾಡುವಂಥ ಕ್ರಿಯೆ ಇಲ್ಲಿದೆ. ಹಾಗಾದರೆ ಸೆಂಟ್ರಲಿಂದ ನಾವು ನೋಡ್ಕೊಳ್ತಾ ಬಂದರೆ, ಕೇಂದ್ರದಿಂದ ನೋಡ್ಕೊಳ್ತಾ ಬಂದರೆ ಭಾರತದಲ್ಲಿ ಅತ್ಯುನ್ನತವಾದಂಥ ಸರ್ವೋಚ್ಚ ನ್ಯಾಯಾಲಯ ಇದೆ. ಇದೇನು ಮಾಡುತ್ತೆ? ನಮ್ಮ ಸಂವಿಧಾನವು ದೇಶದ ಏಕತೆಯನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಇಡೀ ದೇಶಕ್ಕೆ ಅನ್ವಯವಾಗ್ತಕ್ಕಂಥ ನ್ಯಾಯಾಂಗ ಪದ್ಧತಿಯನ್ನು ಅಳವಡಿಸ್ತು. ಇದರಿಂದ ದೇಶದಲ್ಲೇ ಅತ್ಯುನ್ನತ ನ್ಯಾಯಾಲಯವಾಗಿ ಸರ್ವೋಚ್ಚ ನ್ಯಾಯಾಲಯ ಇದೆ. ಬಟ್ ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಾಧೀಶರು ಹಾಗೂ ಅವ್ರ ಜೊತೆಗೆ 25 ನ್ಯಾಯಾಧೀಶರು ಇರ್ತಾರೆ. ಇದು ಇವತ್ತಿನ ನಮ್ಮ ಪಠ್ಯಪುಸ್ತಕದ ಅಪ್ಡೇಟ್ ಇದೆ. ಇನ್ನೂ ನೀವು ಗೂಗಲ್ ಸರ್ಚ್ ಅಪ್ಡೇಟಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇದರಲ್ಲಿ ಪಡಿಬೋದು. ಸದ್ಯಕ್ಕೆ ಈ ಬುಕ್ಕಲ್ಲಿ ಇರೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಮುಖ್ಯ ನ್ಯಾಯಾಧೀಶರು ಜೊತೆಗೆ 25 ನ್ಯಾಯಾಧೀಶರು ಇರ್ತಾರೆ. ಇವ್ರನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಬಟ್ ಕೊಲೋಸಿಯನ್ ಪದ್ಧತಿ ಅಂತ ಕರಿತೀವಿ. ಅದರ ಮುಖಾಂತರವಾಗಿ ಇಲ್ಲಿ ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ. ಸರ್ವೋಚ್ಚ ನ್ಯಾಯಾಲಯ ನಮ್ಮ ಅದರ ಸೆಂಟ್ರಲ್ ಬೋರ್ಡ್ ಇರ್ತಕ್ಕಂಥದ್ದು ನವದೆಹಲಿಯಲ್ಲಿ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ, ನೀವು ಚೆನ್ನಾಗಿ ತಿಳ್ಕೋಬೇಕು. ಸ್ನೇಹಿತರೆ, ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಬಗ್ಗೆ ನಾವು ಮಾತಾಡಬೇಕು. ನೋಡಿ, ಸರ್ವೋಚ್ಚ ನ್ಯಾಯಾಲಯ ನಮ್ಮ ಆಧುನಿಕ ಸ್ವತಂತ್ರ ಭಾರತದ ನಂತರ 28 ಜನವರಿ 1950ಗೆ ನಾವು ಈಗ ಅನುಭವಿಸ್ತಾ ಇರುವಂಥ ಸರ್ವೋಚ್ಚ ನ್ಯಾಯಾಲಯದ ವ್ಯವಸ್ಥೆ ಇದೆ. ಬಟ್ ಬ್ರಿಟಿಷ್ ಇತಿಹಾಸ ಕಾಲವನ್ನು ನೀವು ನೋಡಿದ್ರೆ, ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ, ಬ್ರಿಟಿಷ್ ಇಂಡಿಯಾ ಆಳ್ವಿಕೆಯ ಸಂದರ್ಭದಲ್ಲಿ 1935ರ ಭಾರತ ಸರ್ಕಾರ ಕಾಯ್ದೆ ಮೂಲಕ ರಚನೆ ಆಗಿತ್ತು. ಇನ್ನು ನೀವು ನೋಡೋದಾದರೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರನೂ ಕೂಡ ಅಲ್ಲಿ ನ್ಯಾಯಾಲಯವನ್ನು ರಚನೆ ಮಾಡಲಾಗಿತ್ತು. ಆದರೆ 3 ಪ್ರಾಂತ್ಯಗಳಿತ್ತು, 3 ಕಡೆನೂ ಇತ್ತು. ಆನಂತರ ಹೈಕೋರ್ಟ್ಗಳ ರಚನೆ ಆಗಿದ್ದೆಲ್ಲ ನೋಡಿದ್ದೀವಿ. ಬಟ್ ಎಕ್ಸಾಕ್ಟ್ಲಿಯಾಗಿ ಭಾರತಕ್ಕೊಂದು ಕೇಂದ್ರ ನ್ಯಾಯಾಲಯ ವ್ಯವಸ್ಥೆ ಫೆಡರಲ್ ಮಾದರಿನಲ್ಲಿ ಬಂದದ್ದು 1935 ಭಾರತ ಸರ್ಕಾರ ಕಾಯ್ದೆ ಮೂಲಕ ರಚನೆ ಆಯಿತು. ಆನಂತರ ಭಾರತ ಸ್ವತಂತ್ರ ನಂತರ 1950ಯಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು. ಭಾರತದ ಮೊದಲ ನ್ಯಾಯಾಧೀಶರಾಗಿ H.J. ಖನಿಯಾ ಅವರು ಕೂಡ ಇದ್ದರು. ಈಗ ಪ್ರಸ್ತುತ ಇವತ್ತಿಗೆ ನಾನು ಹೇಳೋದಾದರೆ 2024 ಫೆಬ್ರವರಿ ತಿಂಗಳಿನ ಇವತ್ತಿಗೆ ನಾನು ಹೇಳೋದಾದರೆ ಧನಂಜಯ್ ವೈ ಚಂದ್ರಚೂಡ್ ಅವರು ಪ್ರಸ್ತುತ ನ್ಯಾಯಾಧೀಶರಾಗಿದ್ದಾರೆ.
ನೀವು ಇದನ್ನು ನೋಡಿಕೊಂಡು ಎಕ್ಸಾಮ್ಸ್ ನೀವು ಯಾವ ಡೇಟಲ್ಲಿ ಬರೀತೀರೋ ಅವತ್ತು ಹಿಂದಿನ ದಿನವೂ ಕೂಡ ಇದರಲ್ಲಿ ಚೇಂಜ್ ಆಗಿರ್ಬೋದು, ನೀವು ಅದನ್ನು ಚೆಕ್ ಮಾಡಿಕೊಳ್ಳಬೇಕು. ಬಟ್ ಇವತ್ತಿಗಿದು ಪ್ರಸ್ತುತ ನ್ಯಾಯಾಧೀಶರು ಧನಂಜಯ್ ವೈ ಚಂದ್ರಚೂಡ್ ಅವರು ಕೇಂದ್ರದ ನಮ್ಮ ಸುಪ್ರೀಂ ನ್ಯಾಯಾಲಯದ ಸುಪ್ರೀಂ ಜಡ್ಜ್ ಕೂಡ ಇವರೇ ಆಗಿದ್ದಾರೆ. ಹಾಗಾದರೆ ಒಬ್ಬ ಸುಪ್ರೀಂ ಜಡ್ಜ್ ಆಗಬೇಕು ಅಂದರೆ ಅವ್ನಿಗೆ ಏನೇನು ಅರ್ಹತೆಗಳಿರಬೇಕು ಅಂತ ಗೊತ್ತಿರಬೇಕು. ನೋಡಿ, ಯಾವುದಾದರೂ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ 5 ವರ್ಷನಾದರೂ ಅವನು ನ್ಯಾಯಾಧೀಶನಾಗಿಯೂ ಕೂಡ ಒಂದು ಕೆಲಸ ಮಾಡ್ತಕ್ಕಂಥದ್ದಾಗಿರಬೇಕು ಒಂದು, ಅಥವಾ ಕನಿಷ್ಠ 10 ವರ್ಷಗಳ ಕಾಲವಾದರೂ ಅವನು ಉಚ್ಚ ನ್ಯಾಯಾಲಯದಲ್ಲಿ ಒಬ್ಬ ಲಾಯರ್ ಆಗಿ ಆದರೂ ಕೂಡ ಕೆಲಸ ಮಾಡಿರಬೇಕು. ನೋಡಿ, ನೆನ್ಪಿಟ್ಕೊಳ್ಳಿ, ಇದು ಯಾವುದಾದ್ರೂ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಪಕ್ಷ 5 ವರ್ಷಗಳ ಕಾಲ ನ್ಯಾಯಾಧೀಶನಾಗಿ ಆದರೂ ಕಾರ್ಯನಿರ್ವಹಿಸಿರಬೇಕು, ಅಥವಾ ಅವನೊಬ್ಬ ಲಾಯರ್ ಆಗಿ 10 ವರ್ಷನಾದರೂ ಕಾರ್ಯನಿರ್ವಹಿಸಿರಬೇಕು, ಅಥವಾ ಇನ್ನೂ ಒಂದು ಆಪ್ಷನ್ ಇದೆ, ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಪ್ರಸಿದ್ಧ ನ್ಯಾಯಶಾಸ್ತ್ರಜ್ಞನೂ ಕೂಡ ಆಗಿರಬೇಕು. ಇಂಥ ಒಂದು ವ್ಯವಸ್ಥೆಯನ್ನು ಹೊಂದಿದ್ದವರಿಗೆ ಮುಖ್ಯ ಅರ್ಹತೆಯಾಗಿ ತೆಗೆದುಕೊಳ್ತಾರೆ. ಇದು ಒಂದೇ ಅಲ್ಲ, ಇನ್ನೂ ಬೇಕಾದಷ್ಟು ಅರ್ಹತೆಗಳಿದ್ದಾವೆ. ಜೊತೆಗೆ ಈ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಮಾತ್ರ 65 ವರ್ಷ ಆಗಿರುತ್ತೆ. ಮತ್ತು ನೀವು ಗೌರ್ಮೆಂಟ್ ಅಫಿಷಿಯಲ್ಗೆ 58, 60 ಇದೆ. ಹಾಗೆ ಇಲ್ಲಿ ಇವ್ರಿಗೆ 65 ವರ್ಷ ಕೂಡ ನಮ್ಮಲ್ಲಿ ಕಂಡುಬರುತ್ತೆ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳೇನು ಅಂತ ನೋಡೋದಾದರೆ, ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯದೊಳಗಿನ ಯಾವುದೇ ವಿವಾದಗಳಿದ್ದರೂ ಕೂಡ ಈ ಮೂಲಕ ಇದು ಬಗೆಹರಿಸುತ್ತೆ. ತನಗೆ ಬಂದಂಥ ಮೇಲ್ಮನವಿಗಳನ್ನ ಪರಿಶೀಲನೆ ಮಾಡಿ ಬಗೆಹರಿಸೋ ಕೆಲಸ ಮಾಡುತ್ತೆ. ಇದಾದಮೇಲೂ ನಮಗೆ ಕೇಂದ್ರ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ರಾಷ್ಟ್ರಪತಿ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇದೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯದೊಳಗಿನ ವಿವಾದಗಳನ್ನು ಬಗೆಹರಿಸೋ ಶಕ್ತಿ ಇದೆ. ಜೊತೆಗೆ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯ ಆಜ್ಞೆಗಳ ಉಲ್ಲಂಘನೆಗಳಾಗಿದ್ದರೆ ಅವುಗಳನ್ನು ರಿಟ್ ಆಜ್ಞೆಗಳ ಮುಖಾಂತರವೂ ಕೂಡ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸುವ ಕೆಲಸ ಸುಪ್ರೀಂ ಕೋರ್ಟ್ ಮಾಡುತ್ತೆ. ಇನ್ನು ಸಂವಿಧಾನದ ಪರಿಪೂರ್ಣ ಅರ್ಥ ವಿವರಣೆಯನ್ನು ನೀಡತಕ್ಕಂಥ ಕೆಲಸ ಸರ್ವೋಚ್ಚ ನ್ಯಾಯಾಲಯದ್ದು. ಜೊತೆಗೆ ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಕೇಳಿದಾಗ, ಯಾಕೆ ಅಂತಂದರೆ ಶಾಸಕಾಂಗ ವ್ಯವಸ್ಥೆಯಲ್ಲಿ ಶಾಸನಗಳನ್ನು ರಚನೆ ಮಾಡೋ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಟೇಬಲ್ಗೆ ಬಂದಾಗ ಅದರ ಅನುಮೋದನೆ ಮಾಡೋ ಸಂದರ್ಭದಲ್ಲೂ ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಕೇಳ್ತಾರೆ. ಹಾಗೆ ಕೇಳಿದ ಸಂದರ್ಭದಲ್ಲೂ ಕೂಡ ಅತ್ಯುತ್ತಮವಾದ ಸಲಹೆಗಳನ್ನು ನೀಡೋ ಕೆಲಸ ಕೂಡ ಇದಾಗತ್ತೆ. ಜೊತೆಗೆ ಅಗತ್ಯವಾದ ನಿಯಮಾವಳಿಗಳನ್ನು ರಚನೆ ಮಾಡೋದಕ್ಕೂ ಕೂಡ ಈ ಸುಪ್ರೀಂ ಕೋರ್ಟ್ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಅದಾದಮೇಲೆ ಈಗ ಅದರ ಕೆಳಮಟ್ಟಕ್ಕೆ ಬರೋಣ, ಉಚ್ಚ ನ್ಯಾಯಾಲಯಗಳು, ಹೈಕೋರ್ಟ್ಗೆ ಬರೋಣ. ನೋಡಿ, ಹೈಕೋರ್ಟಲ್ಲಿ 5 ವರ್ಷ ಜಡ್ಜ್ ಆಗಿ ಅಥವಾ 10 ವರ್ಷ ಲಾಯರ್ ಆಗಿ ಕೆಲಸ ಮಾಡಿದರೆ ಅವನು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗೋದಕ್ಕೆ ಅರ್ಹತೆ ತಗೊಳ್ತಾನೆ. ಬಟ್ ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಬ್ಯಾಂಗ್ಳೂರಿನ ಹೈಕೋರ್ಟ್ ಚಿತ್ರ. ನೋಡಿ, ಇದು 1864-68ರಲ್ಲೇ ಈ ನಿಯೋ ಕ್ಲಾಸಿಕಲ್ ಸ್ಟೈಲಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿತ್ತು. ನೀವು ಕಬ್ಬನ್ ಪಾರ್ಕ್, ವಿಧಾನಸೌಧ ಈ ವಿಚಾರವಾಗಿ ಏನಾದ್ರು ಹೋದರೆ ನಿಮಗೆ ಸುಪ್ರೀಂ ಕೋರ್ಟ್ ಕೂಡ ಅಲ್ಲ, ಹೈಕೋರ್ಟ್ ನಿಮಗಿದು ಸಿಗತ್ತೆ. ಇವತ್ತಿಗೆ ನಾನೇನು ಇವತ್ತು ಕ್ಲಾಸ್ ನಿಮ್ಗೆ ಹೇಳ್ತಾ ಇದ್ದೀನಿ, 2024 ಫೆಬ್ರವರಿಗೆ ಈಗಿನ ಪ್ರಸ್ತುತ ನ್ಯಾಯಾಧೀಶರು PS ದಿನೇಶ್ ಕುಮಾರ್ ಅವರು ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸ್ನೇಹಿತರೆ, ಹೈಕೋರ್ಟ್ಗಳು ಹೇಗೆ ಅಂತಂದರೆ ರಾಜ್ಯ ಮಟ್ಟದಲ್ಲಿ ಇವು ಅತ್ಯುನ್ನತ ನ್ಯಾಯಾಲಯಗಳಾಗಿರ್ತವೆ. ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಇದು ಬ್ಯಾಂಗ್ಳೂರಿನ ಮಹಾನಗರದಲ್ಲಿರೋದು ನಮಗೆ ಕಂಡುಬರ್ತದೆ. ಮತ್ತು ಈ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರುಗಳನ್ನು ಕೂಡ ಒಳಗೊಂಡಂಥದ್ದು ಇಲ್ಲಿ ಕೆಲಸ ಮಾಡುತ್ತೆ. ಇಲ್ಲಿ ಒಟ್ಟು 25 ನಮಗೆ ದೇಶದಲ್ಲಿ ನೀವು ಕೌಂಟ್ ಮಾಡ್ತಾ ಬಂದರೆ 25 ಉಚ್ಚ ನ್ಯಾಯಾಲಯಗಳನ್ನು, ಹೈಕೋರ್ಟ್ಗಳನ್ನು ನಾವು ಭಾರತದಲ್ಲಿ ನೋಡ್ಬೋದು ಅಂತ ಅನಿಸ್ಬೋದು. ಇನ್ನು ಭಾರತದಲ್ಲಿ ನೀವು ನೋಡ್ಬೋದು, ಅಲ್ಲ ಕರ್ನಾಟಕದ ವಿಚಾರದಲ್ಲಿ ನೀವು ನೋಡ್ಬೋದು, ಮೊದಲ ಈ ಮೈಸೂರು ಕೋರ್ಟ್ ಅಂಥೇಳಿ ನಮ್ಮಲ್ಲಿ ಇತ್ತು. ಯಾಕೆಂದರೆ ಮೈಸೂರು ರಾಜ್ಯ ಅಂತ ಹೆಸರು ಕರಿತಾ ಇದ್ವಿ, ಆನಂತರ ಕರ್ನಾಟಕ ಆಯಿತು. ಹಾಗಾಗಿ ಮೈಸೂರು ಕೋರ್ಟ್ ಅಂತ ವ್ಯವಸ್ಥೆ ಇದ್ದಾಗ ಅದರ ನ್ಯಾಯಾಧೀಶರಾಗಿ ಮೊದಲ ಬಾರಿಗೆ ಚಾರ್ಲ್ಸ್ ಜಾರ್ಜ್ ಪ್ಲೂಮರ್ ಅವರು ಬ್ರಿಟಿಷ್ ಇಂಡಿಯಾ ಕಾಲದಲ್ಲಿ ಮೊದಲ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದರು. ಆನಂತರ ಭಾರತ ಸ್ವತಂತ್ರ ಆಯಿತು, ಕರ್ನಾಟಕ ನಮಗೆ ನೇಮಕ ಆಯಿತು ಭಾಷಾವಾರು ಪ್ರಾಂತ್ಯದಲ್ಲಿ. ಆನಂತರ ಸ್ವತಂತ್ರವಾದಂತಹ ಕರ್ನಾಟಕ ರಾಜ್ಯಕ್ಕೆ ನ್ಯಾಯಾಧೀಶರಾಗಿ R ವೆಂಕಟರಾಮಯ್ಯ ಅವರು ಮಾಡ್ತಾರೆ. ಹಾಗಾಗಿ ಉಚ್ಚ ನ್ಯಾಯಾಲಯದಲ್ಲೂ ಕೂಡ, ಹೈಕೋರ್ಟಲ್ಲೂ ಕೂಡ
ನ್ಯಾಯಾಧೀಶರಾಗಲಿಕ್ಕೆ ಅರ್ಹತೆಗಳಿದೆ. ನೋಡಿ, ಸುಪ್ರೀಂ ಕೋರ್ಟ್ಗೆ ಹೇಗೆ ಅರ್ಹತೆಗಳಿದೆಯೋ ಸೇಮ್ ಅದಕ್ಕೂ ಇದಕ್ಕೂ ಕೂಡ ಒಂದಿಷ್ಟು ಸಾಮ್ಯತೆಗಳನ್ನು ನೋಡೋದಾದರೆ ಇಲ್ಲಿಯೂ ಕೂಡ ಅಷ್ಟೇ. ಹೈಕೋರ್ಟ್ ಜಡ್ಜ್ ಆಗಬೇಕು ಅಂದರೆ ಭಾರತದ ಪ್ರಜೆ ಆಗಿರಬೇಕು. ಇಲ್ಲೇನಾಗಾದರೆ ನೋಡಿ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂದರೆ ಹೈಕೋರ್ಟಲ್ಲಿ ಜಡ್ಜ್ ಆಗಿರಬೇಕು ಆರ್ ಲಾಯರ್ ಆಗಿರಬೇಕು. ಬಟ್ ಇಲ್ಲಿ ಹೈಕೋರ್ಟಲ್ಲಿ ಏನಾಗಿರಬೇಕು, ಅದರ ಕೆಳಗಡೆ ಕನಿಷ್ಠ 10 ವರ್ಷಗಳ ಕಾಲ ಭಾರತದ ನ್ಯಾಯಾಂಗದಲ್ಲಿ ಆತ ಸೇವೆ ಸಲ್ಲಿಸಿರುವಂಥದ್ದು, 10 ವರ್ಷಗಳ ಕಾಲ ವಕೀಲರಾಗಿ ಅಟ್ಲೀಸ್ಟ್ ಅವನು ಜಡ್ಜ್ ಆಗಿರಬೇಕು ಅಥವಾ ವಕೀಲನಾಗಿದ್ದರೆ ಅವನಿಗೆ ಅರ್ಹತೆ ಕೂಡ ಇಲ್ಲಿ ಬರ್ತದೆ. ಜೊತೆಗೆ ರಾಷ್ಟ್ರಪತಿಯವರು ಒಂದು ರಾಜ್ಯದ ಮುಖ್ಯ ನ್ಯಾಯಾಧೀಶರನ್ನ, ಹೈಕೋರ್ಟ್ನ ಜಡ್ಜನ್ನು ನೇಮಕ ಮಾಡುವಾಗ ಈ ನಮ್ಮ ಸುಪ್ರೀಂ ಕೋರ್ಟಿಂದ ಏನಿದೆ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ರಾಜ್ಯಪಾಲರೊಡನೆ ಸಮಾಲೋಚನೆ ಮಾಡಿ ನೇಮಕ ಮಾಡುವಂಥ ವ್ಯವಸ್ಥೆ ಇದೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯೋಮಿತಿ ನೀವು ನೋಡೋದಾದರೆ 62 ವರ್ಷ, ಅಲ್ಲಿ 65 ವರ್ಷ, ಇಲ್ಲಿ 62 ವರ್ಷ, ನೆನಪಿರಲಿ. ಹಾಗಾಗಿ ಹೈಕೋರ್ಟ್ ನ್ಯಾಯಾಲಯದಲ್ಲಿ ನೀವು ಇಂಗ್ಲೀಷ್ ಅಥವಾ ಸ್ಥಳೀಯ ಭಾಷೆಗಳನ್ನು ಬಳಸಿ ಇಲ್ಲಿ ತಮ್ಮ ವಾದವನ್ನು ಮಂಡಿಸೋದಕ್ಕೆ ಅವಕಾಶ ಇದೆ. ಹಾಗಾದರೆ ಹೈಕೋರ್ಟ್ಗಳು ಹೇಗೆ ಕೆಲಸ ಮಾಡ್ತವೆ ಅಂತ ತಿಳ್ಕೋಬೇಕು. ನೋಡಿ, ಇವು ಪೌರರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸೋ ಕೆಲಸ ಕೂಡ ಮಾಡ್ತವೆ. ವಿವಿಧ ಮಟ್ಟದ ರಿಟ್ ಆಜ್ಞೆಗಳನ್ನು ಹೊರಡಿಸುವಂತಹ ಅಧಿಕಾರ ಕೂಡ ಇವಕ್ಕಿದೆ. ಇನ್ನು ಅಧೀನ ನ್ಯಾಯಾಲಯಗಳ ಕಾರ್ಯದ ಮೇಲ್ವಿಚಾರಣೆ ಮಾಡೋದು ಮತ್ತು ಅವುಗಳ ಕಾರ್ಯನಿರ್ವಹಣೆಯನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ರಿಟ್ ವ್ಯವಸ್ಥೆ ಕೂಡ ಈ ಹೈಕೋರ್ಟ್ಗಳಿಗೂ ಕೂಡ ನಮ್ಮಲ್ಲಿ ಕಂಡು ಬರ್ತದೆ. ಹಾಗಾದರೆ ಈಗ ಸುಪ್ರೀಂ ಕೋರ್ಟ್ ಆಯಿತು, ಹೈಕೋರ್ಟ್ ಆಯಿತು. ಹೈಕೋರ್ಟ್ನ ಕೆಳಗೆ ಯಾವ್ಯಾವ ಇರ್ತವೆ ಅಂತಂದರೆ, ನಮ್ಮ ವಿವಿಧ ಮಟ್ಟದಲ್ಲಿ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಅಧೀನದಲ್ಲೂ ಕೂಡ ಅನೇಕ ಅಧೀನ ನ್ಯಾಯಾಲಯಗಳಿರ್ತವೆ. ರಾಷ್ಟ್ರ ಮಟ್ಟದಲ್ಲಿ ಸುಪ್ರೀಂ ಕೋರ್ಟು, ರಾಜ್ಯ ಮಟ್ಟದಲ್ಲಿ ಹೈಕೋರ್ಟ್ ಆದಮೇಲೆ ಅದರ ಕೆಳಗಡೆ ಜಿಲ್ಲಾ ನ್ಯಾಯಾಲಯಗಳು ಬರ್ತವೆ, ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಬರ್ತವೆ, MCF ಅಂತ ಕರಿತೀವಲ್ಲ ಆ ಥರ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಬರ್ತವೆ, ಕಿರಿಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಬರ್ತವೆ, ಲೋಕ್ ಅದಾಲತ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಇದೆ, ಅದು ಕೂಡ ಇಲ್ಲಿ ಬರ್ತವೆ. ಅಧೀನ ನ್ಯಾಯಾಲಯಗಳಲ್ಲಿ ಜಿಲ್ಲಾ ನ್ಯಾಯಾಲಯ, ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ಕಿರಿಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಮತ್ತು ಲೋಕ್ ಅದಾಲತ್ಗಳು ಕೂಡ ನಮ್ಮಲ್ಲಿ ಬರ್ತವೆ. ಹಾಗಾದರೆ ಅಧೀನ ನ್ಯಾಯಾಲಯಗಳಲ್ಲೂ 2 ವಿಧ ಕಂಡು ಬರ್ತದೆ ನಿಮಗೆ. ಈ ವಿಧಗಳು ಸ್ಟಾರ್ಟ್ ಆಗೋದೇ ಇಲ್ಲಿಂದ. ನೀವು ವಾರ್ನ್ ಹೇಸ್ಟಿಂಗ್ಸ್ ಕಾಲದಿಂದಲೂ ಕೂಡ ನೋಡ್ಬೋದಿಲ್ಲ ನಾವು. ಓಕೆ, ಹಾಗಾಗಿ ಭಾರತದಲ್ಲಿ ಆ ಕಾಲದಿಂದಲೂ ಕೂಡ ನ್ಯಾಯಾಂಗದಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಅಂತಕ್ಕಂತಹ ವ್ಯವಸ್ಥೆಯನ್ನು ಮಾಡಿದ್ದ. ಅಂದರೆ ದಿವಾನಿ ರೈಟ್ಸ್ಗಳಲ್ಲೂ ಮತ್ತು ಫೌಜ್ದಾರಿ ರೈಟ್ಸ್ಗಳು ಅಂತ ಮಾಡಿಬಿಟ್ಟು ಸಿವಿಲ್ ಮತ್ತು ಕ್ರಿಮಿನಲನ್ನು ಡಿವೈಡ್ ಮಾಡಿದರು. ಅದು ಹಾಗೇ ಮುಂದುವರಿತು. ನಾಗರಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳನ್ನು ಸಿವಿಲ್ ಕೋರ್ಟ್ಗಳಲ್ಲಿ ಮಾಡ್ತಾರೆ ಮತ್ತು ದಂಡ ನ್ಯಾಯಾಲಯ, ಕ್ರಿಮಿನಲ್ ಆ್ಯಕ್ಟಿವಿಟಿ ಬೇಸ್ಡ್ ಕೇಸ್ಗಳನ್ನು ದಂಡ ನ್ಯಾಯಾಲಯದಲ್ಲಿ ಮಾಡ್ತಾರೆ. ಹಂಗಾಗಿ ಸಿವಿಲ್ ಕೋರ್ಟು, ಕ್ರಿಮಿನಲ್ ಕೋರ್ಟ್ ಅಂತ ಇರ್ತವೆ. ಇನ್ನು ಸಿವಿಲ್ ನ್ಯಾಯಾಲಯದಲ್ಲಿ ಏನೇನು ಹಣ, ಆಸ್ತಿ, ವ್ಯವಹಾರ ಇಂತಹ ಒಪ್ಪಂದಗಳಿಗೆ ಸಂಬಂಧಿಸಿದ ವಿವಾದಗಳಿದ್ದರೆ ಅವುಗಳ ವಿಚಾರಣೆ ನಡೆಸಿ ತೀರ್ಪು ಕೊಡೋದು ಸಿವಿಲ್ ಕೋರ್ಟು. ಹಂಗಾರೆ ಕ್ರಿಮಿನಲ್ ಕೋರ್ಟ್ ಏನು ಮಾಡುತ್ತೆ, ಕೊಲೆ, ಕಳ್ಳತನ, ದರೋಡೆ ಮುಂತಾದವುಗಳ ಬಗ್ಗೆ ವಿಚಾರಣೆ ನಡೆಸಿ ತೀರ್ಪು ಕೊಡೋದು ಈ ಒಂದು ಕ್ರಿಮಿನಲ್ ಕೋರ್ಟ್ಗಳು. ಇವೆರಡಕ್ಕೆ ನಿಮಗೆ ವ್ಯತ್ಯಾಸ ಚೆನ್ನಾಗಿ ಗೊತ್ತಿರಬೇಕು. ಸ್ನೇಹಿತರೆ, ಕೆಲವು ಸಂದರ್ಭಗಳಲ್ಲಿ ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪಿನ ವಿರುದ್ಧ ಉಚ್ಚ ನ್ಯಾಯಾಲಯಕ್ಕೆ, ಹೈಕೋರ್ಟ್ಗಳಿಗೆ ಅಪೀಲು ಸಲ್ಲಿಸುವ ಅಥವಾ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹಾಗೆಯೇ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ಹೇಗೆ ನಾವು ಅಪೀಲ್ ಸಲ್ಲಿಸ್ತೀವೋ ಹಾಗೆ ಅಧೀನ ನ್ಯಾಯಾಲಯಗಳಲ್ಲಿ ಕೊಟ್ಟಂಥ ತೀರ್ಪಿನ ವಿರುದ್ಧ ಹೈಕೋರ್ಟಿಗೆ ಬರ್ತೀವಿ, ಹೈಕೋರ್ಟಲ್ಲಿ ಕೊಟ್ಟಿರೋ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ಕೇಳ್ತೀವಿ. ಇದು ಕಾಮನ್ ಆಗಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಇದಾದಮೇಲೆ ಲೋಕ್ ಅದಾಲತ್ಗಳು ಕೂಡ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅನುಕೂಲಕರವಾದ ಸ್ಥಳದಲ್ಲಿ ಆಗಾಗ ಒಟ್ಟಾಗಿ ಸೇರಿಕೊಂಡು ಮಾಡ್ತಕ್ಕಂಥ ಕ್ವಿಕ್ ಒಂದು ವಿಚಾರಣೆ ಅಂತಂದರೆ ಅದು ಲೋಕ್ ಅದಾಲತ್ ಅಂತ ಕೂಡ ಇದನ್ನು ಕರಿತೀವಿ ನಾವು. ಓಕೆ, ಸಾಮಾನ್ಯವಾಗಿ ಎರಡೂ ಪಕ್ಷದವರ ಒಪ್ಪಿಗೆ ಮತ್ತು ರಾಜಿ ಅನ್ವಯದಿಂದ ಅವರಿಬ್ಬರು ಅದನ್ನು ಒಪ್ಪಿದರೆ ಅವ್ರನ್ನ ಒಂದು ಕಡೆ ಕೂರಿಸ್ಬಿಟ್ಟು ಈ ಮೊಕದ್ದಮೆಯನ್ನು ಚಲಾವಣೆ ಮಾಡ್ತಾರೆ. ಈ ಲೋಕ್ ಅದಾಲತ್ ಭಾಳ ಕ್ವಿಕ್ಕಾಗಿ ಪರ ಮತ್ತು ವಿರೋಧ ನ್ಯಾಯಾಧೀಶರು ಇಬ್ಬರು ಲಾಯರ್ಗಳನ್ನು ಕೂರಿಸ್ತಾರೆ, ಒಬ್ಬರು ತೀರ್ಮಾನ ಮಾಡ್ತಾರೆ. ಎಲ್ಲದನ್ನಂದರೆ ಬ್ಯಾಂಗ್ಳೂರ್ನಂಥ ಸಿಟಿಗಳಲ್ಲಿ ನಿಮ್ಮ ಕೇಸ್ ಇದ್ದರೆ ನಿಮ್ಮ ಜಿಲ್ಲಾ ಹಂತದಲ್ಲ ಕೇಸ್ಗಳನ್ನು ತಂದುಬಿಟ್ಟು ಇಲ್ಲೇ ಅದನ್ನು ಕ್ಲಿಯರ್ ಮಾಡ್ತಾರೆ. ಅದು ನಿಮ್ಮ ಒಪ್ಪಿಗೆ ಇದ್ದರೆ ಮಾತ್ರ. ರಾಜಿ ಮಾಡ್ಕೊಳ್ಳೋಕೆ ಅವಕಾಶ ಇದ್ದರೆ ಅಂಥ ಕೇಸ್ಗಳನ್ನು ಕ್ಲೋಸ್ ಮಾಡ್ತಾರೆ.
ಈ ತೀರ್ಪಿನ ವಿರುದ್ಧವೂ ನ್ಯಾಯಾಲಯದ ತೀರ್ಪಿಗೆ ಸಮಾನ ಅಂತಲೇ ಪರಿಗಣಿಸಿ ಇದನ್ನು ಜಾರಿಗೊಳಿಸೋದಕ್ಕೆ ಲೋಕ್ ಅದಾಲತ್ನಲ್ಲಿ ಅವಕಾಶ ನಮಗೆ ಕೊಡಲಾಗಿದೆ. ಹಾಗಾದರೆ ಈ ಲೋಕ್ ಅದಾಲತ್ನ ತೀರ್ಪು ಯಾವತ್ತೂ ಅಂತಿಮವಾಗಿದ್ದು ಇದಕ್ಕೆ ಎರಡೂ ಪಕ್ಷದವರು ಕೂಡ ಬದ್ಧರಾಗಿರಬೇಕು. ಹೀಗೆ ಮುಂದಿನ ಖರ್ಚು ನಷ್ಟ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಳಂಬ ಆಗೋದನ್ನು ಈ ಲೋಕ್ ಅದಾಲತ್ಗಳು ತಪ್ಪಿಸ್ತವೆ. ಮೊದಲ ಬಾರಿಗೆ ಗುಜರಾತ್ನಿಂದ ಪ್ರಾರಂಭವಾಗಿರ್ತಕ್ಕಂಥ ಲೋಕ್ ಅದಾಲತ್ನ ಕಾರ್ಯಕ್ರಮ ಇದು. ಅನಂತರ ಎಲ್ಲ ಸ್ಟೇಟ್ಗಳಲ್ಲಿ ಅದನ್ನು ಅನ್ವಯಿಸ್ತಾ ಬಂದರು. ಹಾಗಾಗಿ ತೀರ್ಪಿನ ವಿರುದ್ಧ ಯಾವ ನ್ಯಾಯಾಲಯದಲ್ಲಿ ಮತ್ತೆ ಇದನ್ನು ಮೇಲ್ಮನವಿ ಮಾಡುವಂತಿಲ್ಲ. ಯಾಕೆಂದರೆ ಎರಡೂ ಪಕ್ಷದವರು ಇದನ್ನು ಒಪ್ಪಿ ಭದ್ರಾಗಿ ಸೈನ್ ಮಾಡಿರ್ತೀರ, ಅಲ್ಲಿಗೆ ಅದು ಕೇಸ್ ಕ್ಲೋಸ್. ಮತ್ತೊಮ್ಮೆ ನೀವು ಕೊಡಬೇಕು ಅಂದರೆ ಮತ್ತೆ ನೀವು ಕಂಪ್ಲೇಂಟಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಈ ನ್ಯಾಯಾಲಯದ ಮೇಲ್ಮನವಿ ಮಾಡುವಂತಿಲ್ಲ ಅಂದ ತಕ್ಷಣ ನೀವು ಕೇಳ್ಬೋದು ಯಾಕೆ ಮಾಡುವಂತಿಲ್ಲ ಅಂತ. ಬಟ್ ಅಲ್ಲಿ ಹೇಳ್ತಾರೆ ಎರಡೂ ಪಕ್ಷದವರು ಒಪ್ಪಿದರೆ ಮಾತ್ರ ಅದು ತೀರ್ಪನ್ನು ಬಂದಿರುತ್ತೆ. ಒಂದು ವೇಳೆ ಜೀವ ಬೆದರಿಕೆ ಹಾಕಿ ಒತ್ತಾಯದಿಂದ ರಾಜಿ ಮಾಡಿಸಿದ್ದರೆ ನೀವು ತಕ್ಷಣವೇ ಅದನ್ನೇನು ಮಾಡ್ಬೋದು, ಪೊಲೀಸರಿಗೆ ಮತ್ತೆ ಹೊಸದಾಗಿ ಈ ರೀತಿ ನನಗೆ ಜೀವ ಬೆದರಿಕೆ ಹಾಕಿ ಇಲ್ಲಿ ಒಪ್ಪಿಸಲಾಗಿತ್ತು ಅಂತ ನೀವು ದೂರು ಸಲ್ಲಿಸಿ ಮೊಕದ್ದಮೆಯನ್ನು ಕೊಟ್ಟರೆ ಲೋಕ್ ಅದಾಲತ್ ತೀರ್ಪಿನ ವಿರುದ್ಧ ಮತ್ತೆ ನೀವು ಕೇಸನ್ನು ಏನು ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಹಾಗಾಗಿ ಇದುವರೆಗೆ ಲೋಕ್ ಅದಾಲತ್ಗಳು ತುಂಬ ಅನೇಕ ಪ್ರಕರಣಗಳನ್ನು ಭಾಳ ಸ್ಪೀಡಾಗಿ ಇತ್ಯರ್ಥ ಮಾಡಿದ್ದಾವೆ. ಇದರಿಂದಾಗಿ ಕೋರ್ಟಲ್ಲಾಗುವಂಥ ವಿಳಂಬವನ್ನು ಕೂಡ ಇವು ತಪ್ಪಿಸಿದ್ದಾವೆ. ಏನು ದೊಡ್ಡ ಮಟ್ಟದಲ್ಲಿ ಹಣ ಮತ್ತೊಂದೇನು ಲಾಸ್ ಆಗ್ತಾಯಿತ್ತು ಅದನ್ನು ಕೂಡ ಇವು ತಪ್ಪಿಸೋದಕ್ಕೆ ಲೋಕ್ ಅದಾಲತ್ ತುಂಬಾ ಹೆಲ್ಪ್ ಮಾಡಿದೆ. ಸೊ ಇದರ ಸದ್ಬಳಕೆ ಮಾಡಿಕೊಂಡಿದ್ದೇ ಆದರೆ ಲೋಕ್ ಅದಾಲತ್ಗಳು ತುಂಬ ಉಪಯುಕ್ತವಾದಂಥ ನ್ಯಾಯಾಲಯಗಳ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಇವು ನಮ್ಮ ಮಧ್ಯೆ ಇದೆ ಅಂತ. ಇನ್ನೊಂದು ಈ ಪಾಠದಲ್ಲಿ ನೀವು ವಿಶೇಷವಾಗಿ ಕಲಿಬೇಕಾದ ವಿಚಾರ ಅಂತಂದರೆ ರಾಷ್ಟ್ರಪತಿ ನಿರ್ಣಯದ ವಿಶೇಷ ಅಧಿಕಾರ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದನ್ನು ಚೆನ್ನಾಗಿ ತಿಳ್ಕೋಬೇಕು. ರಾಷ್ಟ್ರಪತಿಯವರ ಅಧಿಕಾರಾವಧಿಯಲ್ಲಿ ಅವರನ್ನು ನೀವು ರಾಷ್ಟ್ರಪತಿಯವರು ಏನೋ ತಪ್ಪು ಮಾಡಿದ್ದಾರೆ, ಇನ್ನೇನೋ ವಿಚಾರ ಇದೆ ಅಂದ ತಕ್ಷಣ ನೀವು ಅವರಿಗೆ ಪೊಲೀಸ್ ಕೇಸ್ ಕೊಟ್ಬಿಟ್ಟು ಅವರನ್ನು ಅರೆಸ್ಟ್ ಮಾಡುವಂಥ ಹಕ್ಕು ಇಲ್ಲ, ಅವ್ರನ್ನ ದಸ್ತಗಿರಿ ಮಾಡೋ ಹಕ್ಕು ಇಲ್ಲ. ಯಾಕೆಂದರೆ ಅವರು ಈ ದೇಶದ ಸುಪ್ರೀಮು, ಅದರಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೂ ಕೂಡ ಅವರೇ ಕೊಲೂಸಿಯನ್ ಸಿಸ್ಟಮಲ್ಲಿ ಆಯ್ಕೆ ಮಾಡಿರ್ತಾರೆ. ಅವ್ರು ಕೆಳಗಡೆ ಬರೋದ್ರಿಂದ ಕೆಳಗಡೆ ಆಫೀಸರ್ ಒಬ್ಬ ಈ ರಾಷ್ಟ್ರಪತಿಯನ್ನು ಮಾಡುವಂತಿಲ್ಲ, ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವಂತಿಲ್ಲ. ಹಾಗಂದರೆ ಹೇಗೆ ಅವ್ರನ್ನ ನಾವು ವಿಚಾರಣೆಗೆ ಒಳಪಡಿಸ್ಬೋದು? ನೀವೊಂದು ಚಿಕ್ಕ ಪದ್ಧತಿ ಇದೆ, ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೂ ತಮ್ಮ ಅಧಿಕಾರವನ್ನು ಬಳಸಿ ನಿರ್ವಹಿಸಿದ ಯಾವುದೇ ಕಾರ್ಯಗಳು ತಪ್ಪಾಗಿದ್ದರೆ ಅದನ್ನು ನೀವು ಇನ್ಯಾವುದೋ ನ್ಯಾಯಾಲಯದಲ್ಲಿ ರಾಷ್ಟ್ರಪತಿ ವಿರುದ್ಧ ಪ್ರಶ್ನೆ ಮಾಡುವಂತಿಲ್ಲ. ಹಾಗಾಗಿ ರಾಷ್ಟ್ರಪತಿ ನಿರ್ಣಯದ ವಿಶೇಷ 2 ಅಧಿಕಾರಗಳು ನಮ್ಮ ದೇಶದಲ್ಲಿ ಚಲಾವಣೆಯಲ್ಲಿದೆ. ಇನ್ನು ವಿಶೇಷ ಅಂತಂದರೆ ರಿಟ್ ಅರ್ಜಿಗಳ ಬಗ್ಗೆ ಮಾತಾಡ್ತೀವಿ. ನಮ್ಮಲ್ಲಿ ಬಹಳ ಪ್ರಮುಖವಾದ ಕೆಲವೊಂದಿಟ್ಟು ರಿಟ್ಗಳ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೋಬೇಕು. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳ ವಿಚಾರದಲ್ಲಿ ಇದು ಬರ್ತದೆ. ಸರ್ಕಾರದ ಇಲಾಖೆ ಅಥವಾ ಸಾರ್ವಜನಿಕ ಪ್ರಾಧಿಕಾರ ಅಥವಾ ಇನ್ಯಾವುದೋ ಈ ಥರದ ಗೌರ್ನಮೆಂಟ್ ಆಫಿಷಿಯಲ್ ವ್ಯವಸ್ಥೆಯಲ್ಲಿ ಕಾನೂನನ್ನು ಅತಿಕ್ರಮಣ ಮಾಡಿದರೆ, ಇಲ್ಲ ದಬ್ಬಾಳಿಕೆ ನಡೆಸಿದರೆ, ಅನ್ಯಾಯ ಮಾಡಿದರೆ, ಶೋಷಣೆ ಮಾಡಿದರೆ ಅಥವಾ ಕೆಲಸನೇ ಮಾಡ್ತಾನೇ ಇಲ್ಲ ಅನ್ನೋದಾದರೆ ಅಂತಹ ಕೃತ್ಯಗಳಲ್ಲಿ ತೊಡಗಿರೋರನ್ನ ನೀವು ಅದರಿಂದ ಏನಾದರೂ ನಿಮಗೆ ಲಾಸ್ ಆಗಿ ಅದರಿಂದ ತುಂಬ ನೊಂದ್ಕೊಂಡಿದ್ರಿ ಅಂದರೆ ಅವ್ರು ಯಾರೇ ಆಗಿರಲಿ ನ್ಯಾಯಾಲಯಕ್ಕೆ ನೇರವಾಗಿ ಕಂಪ್ಲೇಂಟ್ನ ಮಾಡ್ಬೋದು. ಹಾಗೆ ಕಂಪ್ಲೇಂಟ್ ಮಾಡಿದ ನಂತರವೇ ಆ ಪತ್ರವನ್ನು ರಿಟ್ ಅರ್ಜಿ ಅಂತ ಪರಿಗಣಿಸ್ತಾರೆ. ನ್ಯಾಯಾಲಯದಲ್ಲಿ ಶುಲ್ಕವಿಲ್ಲದೆ ಈ ನ್ಯಾಯಾಲಯದ ದೂರನ್ನು ವಿಚಾರಣೆ ಮಾಡೋದ್ರ ಮುಖಾಂತರ ಈ ರಿಟ್ ಅರ್ಜಿಯ ಪರಿಶೀಲನೆ ಕೂಡ ನಡೆಯುತ್ತೆ. ಇವೆರಡು ವೆರಿ ಬೆಸ್ಟ್ ಕಾನ್ಸೆಪ್ಟ್ಸ್. ನಿಮಗೆ ಇಷ್ಟು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಈ ಪುಸ್ತಕದಲ್ಲೇ ಅದನ್ನು ಹೇಳ್ಕೊಡ್ಲಾಗ್ತಾ ಇದೆ. ಚೆನ್ನಾಗಿ ಕಲ್ತ್ಕೊಳ್ಬೇಕು. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇವು ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಆಗ್ತವೆ ಅಂತ ಹೇಳ್ತಾ ಈ ಒಂದು ಅತ್ಯುತ್ತಮವಾದ ವಿಡಿಯೋದ ವಿಚಾರಗಳನ್ನು ನಿಮಗೋಸ್ಕರ ತಂದಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆಯೇ ಎಲ್ಲ ಸರಣಿ ವಿಡಿಯೋಗಳನ್ನು ನೋಡ್ತಾ ಇರಿ. ಮುಂದಿನ ದಿನಗಳಲ್ಲಿ ಅದ್ಭುತವಾದ ಪಾಠಗಳು ನಿಮಗೋಸ್ಕರ ಕಾಯ್ದಿವೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮ್ಮ ಬಾಳು ಬಂಗಾರ ಆಗುತ್ತೆ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಸ್ಟೇ ವಿತ್ ಅಸ್ ರಮೇಶ್ ಸರ್. ಥ್ಯಾಂಕ್ ಯು. ಬಾಯ್.